ನಮಸ್ತೆ ಎಲ್ರಿಗೂ. ಎಲ್ಲರೂ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ರ ಅಂತ ಭಾವಿಸ್ತಾ ವೆಲ್ಕಮ್ ಬ್ಯಾಕ್ ಟು ಮೈ ಗೀತಾಜಿ ವ್ಲಾಗ್ಸ್ ಚಾನಲ್. ನಾನು ನಿಮ್ಮ ಸಂಗೀತ. ಇವತ್ತಿನ ವಿಡಿಯೋದಲ್ಲಿ ಈ ಒಂದು ವಾರಾಹಿತಾಯಿಯ ಮಂತ್ರವನ್ನು ಪಠಿಸೋದ್ರಿಂದ ನಮಗೆ ಯಾವುದೇ ರೀತಿಯ ಆರ್ಥಿಕ ಸಮಸ್ಯೆಗಳಿದ್ರೂ ಕೂಡ ಅಥವಾ ತುರ್ತು ಪರಿಸ್ಥಿತಿಗಳಲ್ಲಿ ನಮಗೆ ಹಣಕಾಸಿನ ತೊಂದರೆಗಳಿದ್ರೂ ಕೂಡ ಆ ಒಂದು ಸಮಯದಲ್ಲಿ ನಮಗೆ ಹಣಕಾಸಿನ ಅವಶ್ಯಕತೆ ಇದ್ದಾಗ ನಮಗೆ ಹಣದ ಹರಿವು ಬರುತ್ತೆ ಅಂತಲೇ ಹೇಳ್ಬೋದು. ಆ ಒಂದು ಮಂತ್ರವನ್ನು ಪಠಿಸೋದ್ರಿಂದ ನಮ್ಮ ಜೀವನದಲ್ಲಿ ಆರ್ಥಿಕ ಸಮಸ್ಯೆಗಳೆಲ್ಲ ಕಳೆದು ಹಣದ ಹರಿವು ಹೆಚ್ಚಾಗುತ್ತೆ ಅಂತಲೇ ಹೇಳ್ಬೋದು. ಹಾಗೆ ತಕ್ಷಣಕ್ಕೆ ನಮಗೆ ಹಣದ ಸಹಾಯವನ್ನು ಯಾರಾದರೂ ಒಬ್ಬರು ವ್ಯಕ್ತಿಗಳ ಮೂಲಕ ನಮಗೆ ಮಾಡೇ ಮಾಡ್ತಾರೆ. ಆ ರೀತಿಯಾಗಿ ತಾಯಿ ನಮಗೆ ಅನುಗ್ರಹವನ್ನು ನೀಡ್ತಾರೆ ಈ ಒಂದು ಮಂತ್ರವನ್ನು ಜಪಿಸ್ತಾ ಬರೋದ್ರಿಂದ. ಆದರೆ ಯಾವ ಮಂತ್ರವನ್ನು ಜಪಿಸಬೇಕು, ಹಾಗೆ ಈ ಒಂದು ಮಂತ್ರಕ್ಕಿರುವಂಥ ನಿಯಮಗಳೇನು, ಹಾಗೆ ಈ ಒಂದು ಮಂತ್ರವನ್ನು ನಾವು ಯಾವ ಸಮಯದಲ್ಲಿ ಪಠಿಸಬೇಕಾಗತ್ತೆ ಎಲ್ಲವನ್ನು ಕೂಡ ಈ ಒಂದು ವಿಡಿಯೋ ಮೂಲಕ ನಾನು ನಿಮಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಇದ್ದೀನಿ. ವಿಡಿಯೋವನ್ನು ಎಲ್ಲೂ ಕೂಡ ನೀವು ಸ್ಕಿಪ್ ಮಾಡದೆ ನೋಡೋದ್ರಿಂದ ಮಾತ್ರ ಅದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ನೀವು ತಿಳ್ಕೊಬಹುದಾಗಿರುತ್ತೆ. ಇಲ್ಲ ಅಂದರೆ ತುಂಬಾ ಕನ್ಫ್ಯೂಸ್ ಆಗುತ್ತೆ, ಏನು ಮಾಡಬೇಕು ಏನು ಅಂತ ಗೊತ್ತಾಗೋದಿಲ್ಲ. ಹಾಗಾಗಿ ವಿಡಿಯೋವನ್ನು ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ವಿಡಿಯೋವನ್ನು ನೋಡಿ ಅಂತ ಹೇಳ್ತಾ, ವಿಡಿಯೋ ಇಷ್ಟ ಆದರೆ ಅಲ್ಲಿ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಯಾರಿಗಾದರೂ ಹಣದ ಸಮಸ್ಯೆ ಇದ್ದರೆ ಅಥವಾ ಆರ್ಥಿಕವಾಗಿ ಸಂಕಷ್ಟವನ್ನು ಅನುಭವಿಸ್ತಾ ಇದ್ದರೆ ಅವ್ರಿಗೂ ಕೂಡ ಶೇರ್ ಮಾಡಿ ಅಂತ ಕೇಳ್ಕೊತೀನಿ. ಇನ್ನು ಈ ಒಂದು ವಾರಾಹಿ ತಾಯಿಯ ಮಂತ್ರಗಳಂದರೆ ತುಂಬಾ ಪವರ್ಫುಲ್ ಆಗಿರೋದ್ರಿಂದ ನಾವು ಈ ಒಂದು ವಾರಾಹಿ ತಾಯಿಯನ್ನು ರಾತ್ರಿ ಸಮಯದಲ್ಲಿ ತುಂಬಾ ಆರಾಧನೆ ಮಾಡೋದನ್ನು ಕೇಳಿರ್ತೀವಿ. ವಾರಾಹಿ ತಾಯಿಗೆ ರಾತ್ರಿ ಸಮಯದಲ್ಲಿ ಭೂಲೋಕದಲ್ಲಿ ಸಂಚಾರ ಮಾಡೋದು ತುಂಬಾ ಇಷ್ಟ. ಹಾಗಾಗಿ ಆ ಒಂದು ಸಮಯದಲ್ಲಿ ವಾರಾಹಿ ತಾಯಿಯ ಅನುಗ್ರಹ ತುಂಬಾ ಬೇಗ ಸಿದ್ಧಿಸುತ್ತೆ ಅಂತಲೇ ಹೇಳ್ಬೋದು. ಅಥವಾ ಬ್ರಾಹ್ಮಿ ಮುಹೂರ್ತದವರೆಗೂ ನೀವು ಈ ಒಂದು ಮಂತ್ರವನ್ನು ಪಠಿಸ್ಬೋದಾಗಿರುತ್ತೆ. ಅಥವಾ ನೀವು ನಮಗೆ ಪಠಿಸೋದಕ್ಕಾಗೋದಿಲ್ಲ ಆ ಒಂದು ಟೈಮ್ಗಳಲ್ಲಿ ಅಂದರೆ ನೀವು ನಾರ್ಮಲಾಗಿ ಡೇ ಟೈಮಲ್ಲಿ ಕೂಡ ಪಠಿಸ್ಬೋದಾಗಿರುತ್ತೆ. ಇಲ್ಲ ಅಂದರೆ ಟ್ರಾವೆಲ್ ಮಾಡಬೇಕಾದ್ರೂ ನೀವು ಪಠಿಸ್ಬೋದಾಗಿರುತ್ತೆ. ಇದಕ್ಕೆ ಪೂಜೆ ಮಾಡಬೇಕು, ವ್ರತ ಮಾಡಬೇಕು ಅನ್ನೋ ಒಂದು ಯಾವುದೇ ಒಂದು ನಿಯಮಗಳಿಲ್ಲ. ಆದರೆ ಈ ಒಂದು ವಾರಾಹಿ ತಾಯಿಯ ಮಂತ್ರಗಳನ್ನು ಪಠಿಸುವಾಗ ನಾವು ನಾನ್ ವೆಜ್ಜನ್ನು ತಿಂದು ಪಠಿಸಬಾರ್ದು. ಹಾಗೆ ಹೆಣ್ಮಕ್ಳು ಪೀರಿಯಡ್ಸ್ ಟೈಮಲ್ಲಿ ಈ ಒಂದು ಮಂತ್ರವನ್ನು ಪಠಿಸೋದನ್ನು ನೀವು ಸ್ಕಿಪ್ ಮಾಡಬೇಕಾಗುತ್ತೆ. ನಂತರ ಏನಿದೆ ದಿನಗಳು ಆ ದಿನಗಳಲ್ಲಿ ನೀವು ಪಠಿಸ್ಬೋದಾಗಿರುತ್ತೆ. ಇನ್ನು ವಾರಾಹಿ ತಾಯಿಗೆ ರಾತ್ರಿ ಸಮಯದಲ್ಲಿ ತುಂಬಾ ಹೆಚ್ಚು ಶಕ್ತಿಶಾಲಿ ಇರೋದ್ರಿಂದ ಆ ಒಂದು ಸಮಯದಲ್ಲಿ ಪಠಿಸ್ಬೋದು ಅಂತ ಹೇಳಿದೆ ಅಲ್ವಾ. ನಿಮ್ಗೆ ಪಠಿಸೋದಕ್ಕೆ ಬರೋದಿಲ್ಲ ಅನ್ನೋರು ಕೂಡ ಅದನ್ನು ಆ ಮಂತ್ರವನ್ನು ನೀವು ಇದಕ್ಕೆ ಅಂತಲೇ ಒಂದು ಬುಕ್ಕನ್ನು ಇಟ್ಕೊಳ್ಳಿ ಅಂತ ಹೇಳಿದ್ದೀನಿ. ಪ್ರತಿಯೊಂದು ವಿಡಿಯೋದಲ್ಲೂ ಕೂಡ ಹೇಳ್ತಾನೆ ಇರ್ತೀನಿ. ಆ ಒಂದು ಬುಕ್ನಲ್ಲಿ ಈ ಒಂದು ಮಂತ್ರವನ್ನು ಇಷ್ಟು ಬಾರಿ ಬರಿಬೇಕಾಗತ್ತೆ. ಅಂದರೆ ನಿಮಗೆ ಎಷ್ಟು ಬಾರಿ ಬರಿಬೇಕು ಅನಿಸುತ್ತೋ ಅಷ್ಟು ಬಾರಿ ಕೂಡ ನಾವು ಬರಿಬೋದು. ಗರಿಷ್ಠ ಅಂದರು ಅಥವಾ ಕನಿಷ್ಠ ಅಂದರು 9 ಬಾರಿ, 21 ಬಾರಿ, 11 ಬಾರಿ ಅಥವಾ 108 ಬಾರಿನಾದರೂ ಬರೀಲೇಬೇಕಾಗುತ್ತೆ. ಅಥವಾ 108 ಬಾರಿನಾದರೂ ನೀವು ಜಪ ಮಾಡಲೇಬೇಕಾಗುತ್ತೆ. ಇನ್ನು ನೀವು ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡೋದರಿಂದ ತುಂಬಾ ಒಳ್ಳೆಯದು. ನೀವು ಇದನ್ನು ಮಾಡೋದಕ್ಕೆ ಮುಂಚೆ ನೀವು ಒಂದು 15ರಿಂದ 20 ನಿಮಿಷದವರೆಗೂ ಮೆಡಿಟೇಷನ್ನ ಮಾಡಿ ಸುಮ್ಮನೆ ಕೂತು ನೀವು ಉಸಿರಾಟದ ಮೇಲೆ ಗಮನವನ್ನು ನೋಡ್ಕೊಳ್ಳಿ ಸಾಕು. ಇನ್ಯಾವುದ್ರ ಮೇಲೂ ಯೋಚನೆಗಳು ಬೇಡ. ಇದನ್ನು ಮಾಡ್ತಾ ಬರೋದ್ರಿಂದ ಪ್ರತಿನಿತ್ಯವೂ ಕೂಡ ನಮಗೆ ಮಾಡ್ತಾ ಬರೋದ್ರಿಂದ ಸ್ಟಾರ್ಟಿಂಗಲ್ಲಿ ಒಂದು 5ರಿಂದ 6 ದಿನವರೆಗೂ ಅಥವಾ ಒಂದು ವಾರದವರೆಗೂ ಏನೇನೋ ಯೋಚನೆಗಳು ಬರ್ತಾನೆ ಇರುತ್ತೆ. ಆನಂತರ ಕಂಟಿನ್ಯೂಸ್ ಆಗಿ ಮಾಡ್ತಾ ಮಾಡ್ತಾ ನಮಗೇನತ್ತೆ ಯಾವುದೇ ಯೋಚನೆಗಳು ಇರೋದಿಲ್ಲ, ಶೂನ್ಯ ಸ್ಥಿತಿಗೆ ಹೋಗ್ತೀವಿ. ಆಗ ನಮಗೆ ಕಾಸ್ಮಿಕ್ ಎನರ್ಜಿ ಅನ್ನೋದು ದೊರೀತಾ ಹೋದಾಗ ನಮ್ಮೆಲ್ಲ ಚಕ್ರಗಳು ಆ್ಯಕ್ಟಿವ್ ಆಗಿ ಬ್ಯಾಲೆನ್ಸಿಗೆ ಬರುತ್ತೆ. ಆಗ ನಾವು ಯಾವುದೇ ಒಂದು ಮಂತ್ರಗಳನ್ನ ಪಠಿಸಿದ್ರು ಕೂಡ ಸಿದ್ಧಿಯಾಗುತ್ತೆ ಅಂತಲೇ ಹೇಳ್ಬೋದು. ನಮಗೆ 2-3 ದಿನದಲ್ಲೇ ಆಗಬೇಕು ಅಂದರೆ ಯಾವುದೂ ಕೂಡ ಆಗೋದಿಲ್ಲ. ಕೆಲವೊಂದಿಷ್ಟಕ್ಕೆ ಆಸೆಗಳಿಗೆ ಅದಷ್ಟೇ ಟೈಮ್ ಇರುತ್ತೆ ಅಲ್ವಾ, ಆ ಟೈಮನ್ನು ತೆಗೆದುಕೊಳ್ಳುತ್ತೆ. ನೀವು ನಮ್ಗೆ ಬೇಗ ಆಗಬೇಕು, ಆಗಿಲ್ವಲ್ಲ, ಮಂತ್ರ ಪಠಿಸಿದ್ದೀವಿ ಆಗಿಲ್ಲ ಅನ್ನೋದು ಆ ರೀತಿಯಾಗಿ ನೀವು ಯೋಚಿಸ್ತಾ ಹೋದರೆ ಅದಾಗೋದೇ ಇಲ್ಲ. ಈಗ ಆಲ್ರೆಡಿ ನಮ್ಗೆ ಆಗಿದೆ, ಅದನ್ನು ನಾನು ಅನುಭವಿಸಿದ್ದೀನಿ, ನಾನು ಖುಷಿಯಾಗಿದ್ದೀನಿ, ಅದು ನಮ್ಮ ಜೀವನದಲ್ಲಿ ಈಗ ನಡೆದು ಹೋಗಿದೆ ಅನ್ನೋ ರೀತಿಯಲ್ಲಿ ನೀವು ಅದು ನಡೆದಾಗ ಹೇಗೆ ಖುಷಿಯಾಗಿರ್ತೀರ ಆ ರೀತಿಯಾಗಿ ನೀವು ಅದನ್ನು ಫೀಲ್ ಮಾಡ್ಕೊಂಡು ಅದೇ ರೀತಿಯ ಖುಷಿಯಾಗಿದ್ದಾಗ ನೀವು ಅದನ್ನು ನೀವು ಪಡ್ಕೊತೀರ ಅಂತಲೇ ಹೇಳ್ಬೋದು. ಈ ರೀತಿಯಾಗಿ ನೀವು ಕಲ್ಪಿಸ್ಕೊಳ್ತಾ ಡೈಲಿ ನೀವು ಈ ರೀತಿ ಮಾಡ್ತಾ ಈ ಒಂದು ಮಂತ್ರವನ್ನು ಪಠಿಸಬೇಕಾಗುತ್ತೆ. ಬ್ರಾಹ್ಮಿ ಮುಹೂರ್ತದಲ್ಲಿ ಈ ರೀತಿಯಾಗಿ ಪಠಿಸೋದ್ರಿಂದ ನಿಮಗೆ ಏನೆಲ್ಲ ಪ್ರಯೋಜನ ಆಗುತ್ತೆ ಅಂತ ಹೇಳಿದ್ದೀನಿ. ನೀವು ಬ್ರಾಹ್ಮಿ ಮುಹೂರ್ತದಲ್ಲೇ ಪಠಿಸ್ಬೇಕಾ ಅಥವಾ ನಮಗೆ ಆಗೋದಿಲ್ಲ ಅಂತ ಅಂದರೆ ನೀವು ನೈಟ್ ಟೈಮ್ ಕೂಡ ನೀವು ಧ್ಯಾನ ಮಾಡಿ ನಂತರ ಇದನ್ನ ಪಠಿಸ್ಬೋದಾಗಿರುತ್ತೆ. ಇನ್ನು ಆ ಒಂದು ಮಂತ್ರ ಬಂದು ಹೀಗಿರುತ್ತೆ: ವರಪಂಚಮಿ ವಜ್ರವರ ನಾರಾಯಣಿ ನಮೋ ನಮಃ. ವರಪಂಚಮಿ ವಜ್ರವರ ನಾರಾಯಣಿ ನಮೋ ನಮಃ. ವರಪಂಚಮಿ ವಜ್ರವರ ನಾರಾಯಣಿ ನಮೋ ನಮಃ.
ಈ ರೀತಿಯಾಗಿ ನೀವು ಈ ಒಂದು ಮಂತ್ರವನ್ನು ಪಠಿಸ್ತಾ ಬನ್ನಿ. ನೀವು ಮೆಡಿಟೇಷನ್ನ ಮಾಡಿದ ನಂತರ ಈ ರೀತಿಯಾಗಿ ನೀವು ಪಾಸಿಟಿವ್ ಆಗಿ ನಿಮಗೆ ಫೀಲ್ ಮಾಡಿಕೊಂಡು ಈಗಾಗಲೇ ನಡೆದು ಹೋಗಿದೆ ಅನ್ನೋ ರೀತಿಯಲ್ಲಿ ಹೇಳಿಕೊಂಡು ಈ ಮಂತ್ರವನ್ನು ಪಠಿಸ್ತಾ ಬರೋದ್ರಿಂದ ನಿಮ್ಮೆಲ್ಲ ಆರ್ಥಿಕ ಸಮಸ್ಯೆಗಳು ದೂರ ಆಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ಈ ಒಂದು ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಯಿತು ಅಂದರೆ ನನ್ನ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಕೂಡ ಮಾಡಿ. ಇನ್ನಷ್ಟು ಇಂತಹ ಮಾಹಿತಿಗಳನ್ನು ನೀವು ತಿಳ್ಕೊಬೇಕು ಅನ್ನೋದಾದರೆ ನನ್ನ ಗೀತಾ ಜೈ ವ್ಲಾಗ್ಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಸಬ್ಸ್ಕ್ರೈಬ್ ಪಕ್ಕ ಬೆಲ್ ಐಕನ್ ಬಟನ್ ಇರುತ್ತೆ, ಅಲ್ಲಿ ಆಲ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಾನು ಯಾವುದೇ ರೀತಿ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ರೂ ಕೂಡ ನಿಮಗೆ ನೋಟಿಫಿಕೇಷನ್ ಮೂಲಕ ಮೊದಲು ಬಂದು ತಲುಪುತ್ತೆ. ಆಗ ನೀವು ನನ್ನ ವಿಡಿಯೋನ ಮಿಸ್ ಮಾಡದೆ ನೋಡ್ಬೋದಾಗಿರುತ್ತೆ, ಅದ್ರ ಬಗ್ಗೆ ಮಾಹಿತಿ ಕೂಡ ತಿಳ್ಕೊಬೋದಾಗಿರುತ್ತೆ ಅಂತ ಹೇಳ್ತಾ, ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ, ಹಾಗೆ ಶೇರ್ ಕೂಡ ಮಾಡಿ ಅಂತ ಹೇಳ್ತಾ, ವಿಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್.